ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇವತ್ತು ವಾದ ಪ್ರತಿವಾದವನ್ನ ಆಲಿಸಿದ ಹೈಕೋರ್ಟ್ ಆದೇಶವನ್ನ ದಿನಾಂಕವನ್ನ ಪ್ರಕಟ ಮಾಡದೆ ಕಾಯ್ದಿರಿಸಿದೆ. ಅಷ್ಟೇ ಅಲ್ಲದೆ ಮಧ್ಯಂತರ ಜಾಮೀನು ಕೂಡ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ಆದೇಶ ಬರೋವರೆಗೂ ಕೂಡ ದರ್ಶನ್ಗೆ ಬಿಗ್ ರಿಲೀಫ್. ನಾಳೆನೇ ಆದೇಶ ಬರ್ಬೋದು, ಅಥವಾ ನಾಡದ್ದು ಬರ್ಬೋದು, ಒಂದು ವಾರ ಆಗ್ಬೋದು, ಅಥವಾ 10 ದಿನ ಆಗ್ಬೋದು. ಆದೇಶ ಹೊರ ಬೀಳೋವರೆಗೂ ಕೂಡ ಬಿಗ್ ರಿಲೀಫ್ ದರ್ಶನ್ಗೆ. 11ನೇ ತಾರೀಕು ಆಪರೇಷನ್ ಅಂತ ಸಿ.ವಿ. ನಾಗೇಶ್ ಅವರು ಹೇಳಿದ್ದಾರೆ. ಇವತ್ತು 11ನೇ ತಾರೀಕು ಆಪರೇಷನ್ ಆಗುತ್ತಾ? ಹಾಗಾದ್ರೆ ನೋಡಬೇಕು. ತೀರ್ಪು ಪ್ರಕಟಗೊಳ್ಳುವವರೆಗೂ ಕೂಡ ಮಧ್ಯಂತರ ಜಾಮೀನು ಮುಂದುವರಿಯುತ್ತೆ ಅಂತೇಳಿ ಆದೇಶವನ್ನ ಹೊರಡಿಸಿದ್ದಾರೆ. ಡಿಸೆಂಬರ್ 11 ಬುಧವಾರವೇ ದರ್ಶನ್ಗೆ ಆಪರೇಷನ್. ಮಧ್ಯಂತರ ಜಾಮೀನು ಅಂತ್ಯವಾಗುವ ದಿನವೇ ಆಪರೇಷನ್ ಆಗುತ್ತೆ. ಪ್ರಾಸಿಕ್ಯೂಷನ್ ಜೊತೆ ಸೇರಿ ವರದಿ ತಿರುಚಿದ್ದಾರೆ. ವೈದ್ಯರ ಮೇಲೆ ಸಿ.ವಿ. ನಾಗೇಶ್ ಗಂಭೀರ ಆರೋಪ. ಅಂತೂ ಇಂತೂ ದರ್ಶನ್ಗೆ ಫಿಕ್ಸ್ ಆಗಿದೆ ಸರ್ಜರಿ ಡೇಟ್. ವಾದ ಪ್ರತಿವಾದವನ್ನ ಆಲಿಸಿದಂತ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಇವತ್ತು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಯಾವ ಕಾರಣಕ್ಕೋಸ್ಕರ ಜಾಮೀನು ಕೊಡಬಾರದು ಅಂತೇಳಿ ವಾದವನ್ನ ಮಂಡಿಸುವಾಗ ಎಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಸಿ.ವಿ. ನಾಗೇಶ್ ಅವರು ಏನೆಲ್ಲ ಲೋಪಗಳನ್ನು ಎತ್ತಿ ತೋರಿಸಿದ್ರು, ಆ ಲೋಪಗಳಿಗೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು. ಸಾಕ್ಷಿ ಹೇಳಿಕೆ, ತನಿಖೆಯ ಹಾದಿ ತಡವಾಗಿದ್ದು ಯಾಕೆ, ಎಲ್ಲ ವಿಚಾರವನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡಿದರು. ನೋಡಿ, ಇವತ್ತು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇರಬೇಕಾದ್ರೇನೆ ಎಂಟ್ರಿ ಕೊಡುವಂಥ ಸಿ.ವಿ. ನಾಗೇಶ್ ಅವರು, ನೋಡಿ ಮೆಡಿಕಲ್ ಟರ್ನ್ ಮೇಲೆ ನಾವು ಅವ್ರಿಗೆ ಇಂಟ್ರಮ್ ಬೇಲ್ ತಗೊಂಡಿದ್ದು, ಈಗ ಅದು 11ನೇ ತಾರೀಕು ನಾವು ಆಪ್ರೇಷನ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ವೈದ್ಯರು. ಇವತ್ತೇ ಮಾಡಿ ಅಂತ ಹೇಳೋಕ್ಕಾಗಲ್ಲ, ವೈದ್ಯರು ನಿರ್ಧಾರ ಮಾಡೋದು ಅಂತೇಳಿ ಹೇಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ನೋಡಿ ಒಂದಂತೂ ಸತ್ಯ, ತೀರ್ಪು ಬರೋವರೆಗೂ ದರ್ಶನ್ಗೆ ಬಿಗ್ ರಿಲೀಫ್. ನಾಳೆನೇ ತೀರ್ಪು ಪ್ರಕಟ ಆಗ್ಬೋದು, ಅಥವಾ 10 ದಿನ ಆಗ್ಬೋದು, ಅಥವಾ 20 ದಿನನೇ ಆಗ್ಬೋದು. ಆದರೆ ಅಲ್ಲಿವರೆಗೂ ಬಿಗ್ ರಿಲೀಫ್ ಸಿಕ್ಕಿದೆ. ಆದರೆ 11ನೇ ತಾರೀಕೇನೆ ಆಪರೇಷನ್ ಆಗುತ್ತಾ? ಎಸ್ ನಾಗೇಂದ್ರ, ಸದ್ಯ ಈಗ ಸಿ.ವಿ. ನಾಗೇಶ್ ಅವರು ನ್ಯಾಯಮೂರ್ತಿಗಳಿಗೆ ನೀಡಿರುವಂಥ ಮಾಹಿತಿಯ ಪ್ರಕಾರ 11ನೇ ತಾರೀಕು ಡಾಕ್ಟ್ರು ಸರ್ಜರಿಗೆ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಆದರೆ ಈಗ ಸರ್ಜರಿ 11ನೇ ತಾರೀಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಮುಖ್ಯವಾಗಿ ದರ್ಶನ್ ಅವರಿಗೆ ಈಗ 11ನೇ ತಾರೀಕು ಸರ್ಜರಿ ಮಾಡಬೇಕು ಅಂದರೆ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನುವಂಥ ಒಂದು ಟೆಸ್ಟನ್ನು ಕೂಡ ಮಾಡಬೇಕು. ಮುಖ್ಯವಾಗಿ ಅವರು ದಾಖಲಾದಾಗ ಏನೆಲ್ಲ ಟೆಸ್ಟ್ ಮಾಡಿದ್ರು ಎಲ್ಲ ಟೆಸ್ಟನ್ನು ಕೂಡ ಮಾಡಬೇಕು. ಆ ಟೆಸ್ಟ್ ರಿಪೋರ್ಟ್ ಬಂದ ನಂತರ ಇವರು ಸರ್ಜರಿ ಮಾಡ್ಬೋದು ಇವರಿಗೆ ಅನ್ನುವಂಥದ್ದು ಕನ್ಫರ್ಮ್ ಆದರೆ ಮಾತ್ರ 11ನೇ ತಾರೀಕು ಸರ್ಜರಿಯನ್ನು ಮಾಡ್ತಾರೆ. ಈಗ ಸದ್ಯ ಡೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಇವರಿಗೆ BP ಮತ್ತೆ ವೇರಿಯೇಷನ್ ಆಯಿತು ಅಂತ ಹೇಳಿದರೆ, ಬೇರೆ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದರೆ ಸರ್ಜರಿ ದಿನಾಂಕ ಮುಂದೂಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಆದರೆ ಸಿ.ವಿ. ನಾಗೇಶ್ ಅವರು ಈಗ ಸದ್ಯ ನೀಡಿರುವಂತಹ ಮಾಹಿತಿಯ ಪ್ರಕಾರ 11ನೇ ತಾರೀಕು ಸರ್ಜರಿಗೆ ದಿನಾಂಕ ನಿಗದಿಯಾಗಿದೆ. ಆದರೆ ಈಗ ದರ್ಶನ್ ಅವರ ಬೇರೆ ಅವ್ರಿಗೆಲ್ಲ ಟೆಸ್ಟ್ ಅನ್ನ ಕೂಡ ಮಾಡ್ತಾರೆ. ಈಗ ಸದ್ಯ ಅವರಿಗೆ ಫಿಸಿಯೋಥೆರಪಿಯನ್ನ ಕೂಡ ನೀಡಲಾಗ್ತಾ ಇದೆ. ಮುಖ್ಯವಾಗಿ ದರ್ಶನ್ ಅವರಿಗೆ ಕಾಡ್ತಾ ಇರುವಂತದ್ದು BP ಸಮಸ್ಯೆ. ಇದು ಇವತ್ತು ಓಕೆ, ನಾಳೆ ಓಕೆ, ಸರ್ಜರಿ ದಿನ ಏನಾದರೂ ವೇರಿಯೇಷನ್ ಆಯಿತು ಅಂತ ಹೇಳಿದ್ರೆ ಟೆನ್ಷನ್ ಆಗಿ ಅಥವಾ ಏನಾದರೂ ಆಗಿ ಸರ್ಜರಿ ನಂತರ ಏನಾಗುತ್ತೋ ಎನ್ನುವ ಆತಂಕದಲ್ಲಿ ಅದೇನಾದರೂ ವೇರಿಯೇಷನ್
ಆಯ್ತು ಅಂತ ಹೇಳಿದ್ರೆ ಮತ್ತೆ ದಿನಾಂಕ ಪೋಸ್ಟ್ಪೋನ್ ಆಗುತ್ತೆ. ಆದ್ರೆ ದರ್ಶನ್ ಅವರಿಗೆ ಸದ್ಯ ಅಂತೂ ರಿಲೀಫ್ ಸಿಕ್ಕಂತಾಗಿದೆ. ಕಾರಣ ಏನಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಈ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆಯನ್ನ ಸದ್ಯ ಈಗ ಮುಕ್ತಾಯವಾಗಿದೆ. ಅದರ ಆದೇಶವನ್ನ ನ್ಯಾಯಮೂರ್ತಿಗಳು ಕಾಯ್ದಿರಿಸಿದ್ದಾರೆ. ಮುಖ್ಯವಾಗಿ ದರ್ಶನ್, ಪವಿತ್ರ ಗೌಡ ಹಾಗೆ ಉಳಿದ ಒಟ್ಟು 6 ಜನ ಆರೋಪಿಗಳ ಒಂದು ರೆಗ್ಯುಲರ್ ಬೇಲ್ ಅರ್ಜಿ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಅಂದ್ರೆ ಯಾವಾಗ ಬೇಕಾದ್ರೂ ಕೂಡ ಆ ಒಂದು ತೀರ್ಪನ್ನ ಅವರು ಪ್ರಕಟ ಮಾಡಬಹುದು. ಆ ತೀರ್ಪು ಪ್ರಕಟ ಆಗುವವರೆಗೂ ನಟ ದರ್ಶನ್ಗೆ ಸದ್ಯ ರಿಲೀಫ್ ಸಿಕ್ಕಿದೆ. ಅಂದ್ರೆ ಈ ಕೋರ್ಟ್ ಈ ಸರ್ಜರಿ ಆದ ನಂತರ ಯಾವ ತರಹದ ಇದಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಸದ್ಯ BGS ಆಸ್ಪತ್ರೆಯಲ್ಲಿ ಇರುವಂತಹ ನಟ ದರ್ಶನ್ ಈಗ ಒಂದು ಸದ್ಯ ಚಿಕ್ಕ ರಿಲೀಫ್ ನಲ್ಲಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ 11ನೇ ತಾರೀಕು ಮತ್ತೆ ಈ ಮೆಡಿಕಲ್ ಬೇಲ್ ಏನಿದೆ ಅದರ ವಿಚಾರಣೆಗೆ ಬರಬೇಕಿತ್ತು. ಹೀಗಾಗಿ ನ್ಯಾಯಮೂರ್ತಿಗಳು ಈ ಮುಂದಿನ ಆದೇಶ ನಾನು ಕೊಡೋವರೆಗೂ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಿದ್ದೀನಲ್ವಾ, ಆ ಎಲ್ಲ ಕಂಡೀಷನ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಸದ್ಯ ಈ ಒಂದು ವಾದ ಪ್ರತಿವಾದ ಕೂಡ ಮುಕ್ತಾಯವಾಗಿದೆ. ಮುಂದಿನ ಆದೇಶದ ನಂತರ ಯಾವ ತೀರ್ಪನ್ನ ನೀಡ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅದರಲ್ಲಿ ಪವಿತ್ರ ಗೌಡ ಕೂಡ ಸಾಕಷ್ಟು ಇನ್ನೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಉಳಿದ ಆರೋಪಿಗಳು ಕೂಡ ಎಲ್ಲರೂ ಈಗ ಸದ್ಯ ಜೈಲಿನಲ್ಲಿದ್ದು ನಾವು ಯಾವಾಗ ಬಿಡುಗಡೆ ಆಗ್ತೀವಿ ಅನ್ನುವಂಥ ಒಂದು ಕಾತರದಲ್ಲಿ ಇದ್ದಾರೆ. ಹೀಗಾಗಿ ಸಹಜವಾಗಿ ಎಲ್ಲರಿಗೂ ಕೂಡ ಈಗ ಒಂದು ಕುತೂಹಲ ಮೂಡಿಸಿದೆ. ಅಲ್ಲದೆ ಈ ಆರೋಪಿಗಳು ಕೂಡ ಈಗ ಯಾವಾಗ ಬೇಲ್ ಸಿಗುತ್ತೆ, ಯಾವಾಗ ಆದೇಶವನ್ನ ಕಾಯ್ದಿರಿಸ್ತಾರೆ ಅನ್ನುವಂಥದ್ದನ್ನ ಕೂಡ ಕಾಯ್ತಾ ಇದ್ದಾರೆ. ನಾಗೇಂದ್ರ, ಈಗ ಧ್ರುವ ನೋಡಿ, ಒಂದು ಕಡೆ ಇವತ್ತು ನೀವು ಕೂಡ ಪ್ರತಿವಾದ ಹೇಗಿತ್ತು ಅಂದರೆ ಡಿಫೆನ್ಸ್ ಲಾಯರ್ನ ವಾದಕ್ಕೆ ಇವತ್ತು ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಾಡ್ತಾರೆ. ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಿದ್ರು. ಅಲ್ಲಿ ಬಯಾಲಜಿಕಲ್ ಎವಿಡೆನ್ಸ್ ಬಗ್ಗೆ ಮಾತಾಡ್ತಾರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಮಾತಾಡ್ತಾರೆ. ಇದೆಲ್ಲದರ ಜೊತೆಯಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕಿದ್ದು ಜೊತೆಗೆ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಈ ವಾದ ಪ್ರತಿವಾದವನ್ನು ಗಮನಿಸಿದಾಗ ಯಾರ್ದು ಪ್ರಬಲವಾಗಿತ್ತು ವಾದ ಅಂತ ಅನಿಸುತ್ತೆ ಧ್ರುವ? ಎಸ್ ನಾಗೇಂದ್ರ, CV ನಾಗೇಶ್ ಅವರು ಕಳೆದ 2 ದಿನದಿಂದ ದರ್ಶನ್ ಪರವಾಗಿ ಮಾಡಿರುವಂತಹ ವಾದದಲ್ಲಿ ಸಾಕಷ್ಟು ಲೂಪೋಲ್ಸ್ಗಳಿದಾವೆ ಸ್ವಾಮಿ, ಇದೆಲ್ಲ ಕೂಡ ಸೃಷ್ಟಿ ಮಾಡಿರುವಂಥದ್ದು ಎನ್ನುವಂಥ ಒಂದು ವಾದವನ್ನ ಮಂಡಿಸಿದ್ರು. ಆದರೆ ಈಗ SPP ಪ್ರಸನ್ನ ಕುಮಾರ್ ಅವರು ಎಲ್ಲವನ್ನ ಕೂಡ ಪಾಯಿಂಟ್ ಟು ಪಾಯಿಂಟ್ ಆಗಿ ಎಳೆಯಾಗಿ ಆಧಾರ ಸಮೇತ ಇವತ್ತು ಪ್ರತಿವಾದವನ್ನ ಮಂಡಿಸಿದ್ದಾರೆ. CV ನಾಗೇಶ್ ಅವರು ಡಿಫೆನ್ಸ್ ವಾದ ಅವರು ಸಾಕಷ್ಟು ಆರೋಪವನ್ನ ಮಾಡ್ತಾರೆ. ಸಹಜವಾಗಿ ಪ್ರಾಸಿಕ್ಯೂಷನ್ ವಿರುದ್ಧವೇ ಅವರು ವಾದವನ್ನ ಮಾಡಬೇಕಾಗಿರುತ್ತೆ. ಆದ್ರೆ ಪ್ರಾಸಿಕ್ಯೂಷನ್ ಅಲ್ಲಿ ಎಷ್ಟೆಲ್ಲ ವರ್ಕ್ ಆಗಿದೆ ಅನ್ನುವಂಥದ್ದನ್ನ ಕೂಡ ಅವರು ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇನ್ನೊಂದು, ಈ ಲೂಮಿನಲ್ ಟೆಸ್ಟ್ ಯಾವ ರೀತಿ ಮಾಡ್ತಾರೆ, ಅದಕ್ಕೆ ಸೈಂಟಿಫಿಕ್ ಕಾರಣಗಳೇನು, ಲೂಮಿನಲ್ ಟೆಸ್ಟ್ ಹೇಗೆ ಆಗುತ್ತೆ ಅನ್ನುವಂತ ಒಂದು ವಿವರಣೆಯನ್ನ ಕೂಡ ನೀಡಿದ್ರು. ಆ ಬಟ್ಟೆಯಲ್ಲಿ ಇರುವಂತಹ ಕಲೆಗಳು ಹೇಗೆ ಸಿಕ್ತು, ಅದನ್ನ ಪ್ಲಾಂಟ್ ಮಾಡಿದ್ದಾರೆ ಎನ್ನುವಂತ ಆರೋಪ ಇತ್ತು. ಅದಕ್ಕೆ ಕೂಡ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ. ಅಲ್ಲದೆ ಮೆಡಿಕಲ್ ವರದಿಯನ್ನ ಕೂಡ ತಜ್ಞರು ನೀಡಿರುವಂತಹ ವರದಿ, ದರ್ಶನ್ ಅವರ ಅಂದ್ರೆ ಈ ರೇಣುಕಾ ಸ್ವಾಮಿ ಪೋಸ್ಟ್ ಮಾರ್ಟಮ್ ನಡೀತಲ್ವಾ, ಆ ಸಂದರ್ಭದಲ್ಲಿ ತಜ್ಞರು ನೀಡಿದಂತಹ ಒಂದು ಮೆಡಿಕಲ್ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆ ಇರಬಹುದು. ಹಾಗೆ ಈ ಆರೋಪಿಗಳೇನಿದ್ದಾರೆ ಅಷ್ಟು ಜನ ಆರೋಪಿಗಳ ನಡುವೆ ನಡೆದಂತ ಫೋನ್ ಸಂಭಾಷಣೆ, ಅವರು ಕೊಲೆ ನಡೆದ ಸ್ಥಳದಲ್ಲಿ ಇದ್ದಂತಹ ಟವರ್ ಲೊಕೇಶನ್ ಇರಬಹುದು, ಹಾಗೆ ಅವರು ಅಂದ್ರೆ ಹಲ್ಲೆ ಮಾಡಲು ಬಳಸಿದಂತಹ ಈ ಆಯುಧ, ಈ ವಸ್ತುಗಳೇನಿದಾವೆ ಅದರಲ್ಲಿ ಸಿಕ್ಕಂತಹ ಬ್ಲಡ್ ಸ್ಯಾಂಪಲ್, ಈಗ ಮಣ್ಣು ಪರೀಕ್ಷೆ ಮಾಡಿದಾಗ ಸಿಕ್ಕಂತಹ ಕೆಲವೊಂದಿಷ್ಟು ಸ್ಯಾಂಪಲ್ ಎಲ್ಲವನ್ನ ಕೂಡ ಆಧಾರ ಸಮೇತ ಹೇಳಿ ಪ್ರಾಸಿಕ್ಯೂಷನ್ ಅವರು ಈಗ SPP ಪ್ರಸನ್ನ ಕುಮಾರ್ ಅವರು ಮಾಡಿದಂತಹ ವಾದಕ್ಕೆ ಇವತ್ತು ಕೌಂಟರ್ ಅನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಪ್ರಸನ್ನ ಕುಮಾರ್ ಮಾತ್ರವಲ್ಲ, ಪವಿತ್ರ ಗೌಡ ಪರ ಟಾಮಿ ಸೆಬೆಸ್ಟಿಯನ್ ಕೂಡ ಒಂದು ವಾದವನ್ನ ಮಾಡಿದ್ರು. ಅದಲ್ಲದೆ ಸಂದೇಶ್ ಚೌಟು ಅವರು ವಾದ ಮಾಡಿದ್ರು, ರಂಗನಾಥ್ ರೆಡ್ಡಿ ಅವರು ವಾದ ಮಾಡಿದ್ರು. ಎಲ್ಲರ ವಾದಕ್ಕೆ ಕೂಡ ಇವತ್ತು ಪ್ರತಿವಾದವನ್ನ ಮಾಡಿ ಮೋಟಿವ್ ಏನಿದೆ, ಕಿಡ್ನಾಪ್ ಮಾಡಿದ್ರು, ಸುಲಿಗೆ ಮಾಡಿದ್ರು, ಅದಾದ ನಂತರ ಸಾಕ್ಷ್ಯ ನಾಶ ಮಾಡಿದ್ರು. ಸಾಕ್ಷ್ಯ ನಾಶ ಯಾವ ರೀತಿ ಕೂಡ ಅಂದ್ರೆ ಬಾಡಿ ಡಿಸ್ಪೋಸಲ್ ಮಾಡಿದ್ರೆ ಮಾತ್ರ ಸಾಕ್ಷ್ಯ ನಾಶ ಆಗಲ್ಲ. ಮೊಬೈಲ್ ಅಲ್ಲಿ ಕೆಲವೊಂದು ಎವಿಡೆನ್ಸ್ ಗಳನ್ನ ಕೂಡ ಡಿಲೀಟ್ ಮಾಡಿದ್ದಾರೆ. ಅದಲ್ಲದೆ ಈ ಬಾಡಿ ಸಾಗಿಸುವಾಗ ಬಳಸಿದಂತಹ ಬಟ್ಟೆಗಳೇನಿದ್ದಾವೆ ಅದನ್ನ ಕೂಡ ಬೇರೆ ಕಡೆ ಎಸ್ತಿದ್ದಾರೆ, ಹೋಗಿ ಹೊಸ ಬಟ್ಟೆ ತಂದಿದ್ದಾರೆ. ಈ ಎಲ್ಲ ಅಂಶಗಳನ್ನ ಕೂಡ ಉಲ್ಲೇಖಿಸಿ ಇವತ್ತು ಪ್ರತಿವಾದವನ್ನ ಕೂಡ ಮಾಡಿದ್ರು. ಅದಲ್ಲದೆ ಐ ವಿಟ್ನೆಸ್ ಒಬ್ಬರ ಹೇಳಿಕೆಯನ್ನ ತೆಗೆದುಕೊಳ್ಳೋದು ತಡ ಆಯ್ತು ಅಂತ ಹೇಳಿ ಅದನ್ನ ಕೂಡ ಹೇಳಿದ್ರು. ಇದಕ್ಕೂ ಕೂಡ ಈಗ ಪ್ರತಿವಾದವನ್ನ ಮಾಡಿ ಐ ವಿಟ್ನೆಸ್ ಹೇಳಿಕೆಯನ್ನ ಯಾಕೆ ತಡ ಮಾಡಿದ್ವಿ ಎನ್ನುವಂಥದ್ದು, ಅಂದ್ರೆ ಆತ ಎಲ್ಲಿ
ಹೋಗಿದ್ದ, ಆತನ ಟ್ರ್ಯಾಕ್ ಹಿಸ್ಟ್ರಿ ಏನು, ಅಲ್ಲಿ ಯಾವ ಥರ ಅಂದರೆ ಆತ ಬೇರೆ ಕಡೆ ಪ್ರವಾಸವನ್ನು ಕೂಡ ಮಾಡಿದ್ದ, ಅಲ್ಲಿಗೆ ಸಂಬಂಧಪಟ್ಟ ಪ್ರತಿಯೊಂದು ಸಾಕ್ಷ್ಯಗಳನ್ನು ಕೂಡ ಈಗ ನ್ಯಾಯಮೂರ್ತಿಗಳ ಮುಂದಿಟ್ಟಿದ್ದಾರೆ. ಹೀಗಾಗಿ ಸಹಜವಾಗಿ ಇದು ಕುತೂಹಲ ಮೂಡುತ್ತೆ. ನ್ಯಾಯಮೂರ್ತಿಗಳು ಯಾವ ರೀತಿಯ ತೀರ್ಪನ್ನ ನೀಡ್ತಾರೆ, ಇವರಿಗೆ ರೆಗ್ಯುಲರ್ ಬೇಲನ್ನ ನೀಡ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.